ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಪ್ರಾಬ್ಲಮಿಂದ ತುಂಬ ದಿನ ಅಂತೆಲ್ಲ ಒಂದು 2 ತಿಂಗಳಿಂದ ನಾನು ಕೆಲಸ ಮಾಡೋಕ್ಕಾಗಿದ್ದಿಲ್ಲ. ಸ್ವಲ್ಪ ಮೈಗೆ ಹುಷಾರಿದ್ದಿಲ್ಲ, ಮತ್ತು ವಿಡಿಯೋ ಮಾಡಲಿಕ್ಕೆ ಎಡಿಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ ನಾನು ವಿಡಿಯೋಸನ್ನು ಮಾಡೋದು ಸ್ಕಿಪ್ ಮಾಡಿದೆ. ಸೊ ಇವಾಗ ನಾನು ಕೆಲಸ ಕೂಡ ಹೋಗ್ತಿಲ್ಲ. ಹಾಗೆ ಡಾಕ್ಟ್ರು ರೆಸ್ಟ್ ಮಾಡಬೇಕಂತ ಹೇಳಿದರು, ಮನೇಲೇ ಉಳ್ಕೊಂಡಿದ್ದೆ. ಹಾಗೆ ಇವಾಗ ನನಗೆ ಮತ್ತೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನಾನು ಡೈಲಿ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ನ ಹಾಕ್ತಾ ಬರ್ತೀನಿ. ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ರಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತಿಂದ ಡೈಲಿ ವಿಡಿಯೋಸ್ ಬರುತ್ತೆ. ಸೊ ಹಾಗೆ ಇವತ್ತಿನ ಬ್ಲಾಗಲ್ಲಿ ನಾನು ಏನೆಲ್ಲ ಮಾಡ್ತೀನಿ ಅಂತೇಳಿ ನೋಡೋಣ ಬನ್ನಿ. ಬೆಳಿಗ್ಗೆನೇ ಎದ್ದು ಸ್ವಲ್ಪ ಕಾಫಿ ಮಾಡಿ ಕುಡಿದು ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನು ಸ್ನಾನ ಮಾಡಿಲ್ಲ, ಜಸ್ಟ್ ಮುಖ ತೊಳ್ಕೊಂಡು ಫ್ರೆಶ್ ಆಗಿದ್ದೀನಿ. ಇನ್ನು ತಿಂಡಿ ಕೂಡ ರೆಡಿ ಮಾಡಿಲ್ಲ. ಇವಾಗ ಹೋಗಿ ನಾನು ಏನು ಕೆಲಸ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ನೋಡಿ ಈ ಥರ ಇದೆ ಮನೆ. ಏನು ಕೆಲಸನೂ ಆಗಿಲ್ಲ. ಪಾತ್ರೆ ತೊಳಿಬೇಕು, ಮತ್ತು ಕಿಚನ್ ಕ್ಲೀನ್ ಮಾಡಬೇಕು. ಇದು ಬಂದು ಅಕ್ಕಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇಲ್ಲ ಅದನ್ನು ಕೂಡ ಡಬ್ಬಿನಲ್ಲಿ ಹಾಕಿಡಬೇಕು. ಏನು ನೋಡಿ, ಮನೆ ಪೂರ್ತಿ ಸ್ವಲ್ಪ ಸೊಪ್ಪುಗಳನ್ನೆಲ್ಲ ತೊಗೊಂಡು ಬಂದಿದ್ರು, ಎಲ್ಲದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಡಬ್ಬದಲ್ಲಿದೆ. ಫ್ರಿಜ್ಜೆಲ್ಲ ಸ್ವಲ್ಪ ತುಂಬ ಗಲೀಜಾಗಿದೆ. ಫ್ರಿಜ್ನ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇನ್ನು ನಾನು ಫ್ರಿಜ್ ಒಳಗಡೆ ಇಟ್ಟಿಲ್ಲ. ನೋಡಿ, ಫ್ರಿಜ್ಜು ಏನಂತ ಗೊತ್ತಿಲ್ಲ, ಫುಲ್ಲು ಸ್ಟಾಕ್ ಆಗಿದೆ. ನನಗೂ ತುಂಬ ದಿನದಿಂದ ಅಬ್ಸರ್ವ್ ಮಾಡಿಲ್ಲ ಏನಿದೆ ಏನಿಲ್ಲ ಅಂತ. ಸೊ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿ ಯಾವ್ದು ಬೇಕು ಅದನ್ನ ಇಟ್ಕೊಂಡು ಬ್ಯಾಡದೇ ಇರೋದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸ ಆಗಬೇಕಂತೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಮಿಷಿನಲ್ಲಿ ಬಟ್ಟೆ ರೆಡಿ ಆಗ್ತಾ ಉಂಟು. ಹಾಗೆ ನೋಡಿ, ದಯವಿಟ್ಟು ಕ್ಷಮೆ ಇರಲಿ, ಏನಪ್ಪ ಮನೆ ಎಲ್ಲ ಈ ಥರ ಇದೆ ಅಂತ. ಸ್ವಲ್ಪ ನಾನು ಕೂಡ ಬ್ಯುಸಿ ಇದ್ದೆ. ಸೊ ಹಂಗಾಗಿ ಯಾವುದನ್ನು ಕ್ಲೀನ್ ಅಂದರೆ ನೆನ್ನೆ ಎಲ್ಲ ಏನಾಯಿತು ಅಂದರೆ ನಮ್ಮ ಮಗಳದ್ದು ಎಕ್ಸಾಮ್ ನಡೀತಾ ಇತ್ತು. ಸೊ ಹಂಗಾಗಿ ನಾನು ಅವಳನ್ನ ಎಕ್ಸಾಮ್ ಕರ್ಕೊಂಡೋಗಿ ಮತ್ತೆ ಸ್ವಲ್ಪ ಪರ್ಚೇಸಿಂಗ್ ಹೋಗಬೇಕಿತ್ತು. ಚಿಕ್ಕಪೇಟೆಗೆ ಪರ್ಚೇಸಿಂಗ್ ಹೋಗಿದ್ದೆ. ಸಂಜೆ ಬರ್ಲಿಕ್ಕೆ ಲೇಟ್ ಆಯಿತು, ಗೊತ್ತಲ್ಲ, ಬಿಸಿಲು ಟೈಮ್ ಬೇರೆ. ಅಲ್ಲೆಲ್ಲ ಸುತ್ತಾಡಿಕೊಂಡು ಮನೆಗೆ ಬಂದು ನಾನು ಏನು ಕೆಲಸನೂ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಫ್ರೀ ಆಗಿದ್ದೀನಿ, ಹಂಗಾಗಿ ಇವಾಗ ಎಲ್ಲ ಕೆಲಸನೂ ಮಾಡ್ತೀನಿ. ಇವಾಗ ನಮ್ಮ ಮಗಳು ಸ್ವಲ್ಪ ಓದ್ತಾ ಇದ್ಲಲ್ಲ, ನೈಟ್ ಲೇಟಾಗಿ ಮಲ್ಕೊಂಡಿದ್ಲು. ಇವಾಗ ಎದ್ದು ವಾಶ್ರೂಮ್ ಹೋಗಿದ್ದಾಳೆ. ಸೊ ಅವಳು ಬಂದು ಇದನ್ನೆಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡ್ತಾಳೆ. ನಾನು ಇವಾಗ ಫ್ರಿಜ್ ಕ್ಲೀನ್ ಮಾಡ್ಕೊಳ್ತೀನಿ. ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಫಸ್ಟಿಗೆ ಏನು ಗೊತ್ತಾ, ಫ್ರಿಜ್ ಕ್ಲೀನ್ ಮಾಡ್ತೀನಿ ಅಂತಂದರೆ ಇಲ್ಲಿ ಇದೆಯಲ್ಲ ಸ್ವಿಚ್ಚನ್ನ ಆಫ್ ಮಾಡ್ಕೋಬೇಕು ಈ ಥರ. ಯಾಕಂದರೆ ನಾನು ಸುಮ್ಮನೆ ಸಿಂಪಲಾಗಿ ಕ್ಲೀನ್ ಮಾಡ್ತೀನಿ, ಫುಲ್ಲಾಗಿ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಫ್ರಿಜ್ನ ಆಫ್ ಮಾಡಿ ಇಟ್ಕೊಂಡೆ ಫ್ರಿಜ್ ಕ್ಲೀನ್ ಮಾಡಬೇಕು. ಸೊ ಬನ್ನಿ, ಇವಾಗ ಇದರಲ್ಲಿ ಯಾವ್ದಾವ್ದು ಎಕ್ಸ್ಟ್ರಾಸ್ ಇದೆ ಎಲ್ಲದನ್ನು ತೆಗ್ದ್ಬಿಟ್ಟು, ಅಂದರೆ ಕೆಲವೊಂದನ್ನ ನೋಡಿದಿರ ಹಂಗೆ ಇಟ್ಬಿಟ್ಟಿರ್ತೀನಿ. ಅದನ್ನೆಲ್ಲ ತೆಗ್ದ್ಬಿಟ್ಟು ಫ್ರೀಸರಲ್ಲಂತೂ ಏನು ಇಟ್ಟಿರಲ್ಲ. ಸ್ವಲ್ಪ ತೆಂಗಿನಕಾಯಿ ಇದೆ, ಅಂದ್ರೆ ಹೊರಗಡೆ ಇಟ್ಟರೆ ಬೇಗ ತೆಂಗಿನಕಾಯಿ ಕೆಟ್ಟೋಗ್ಬಿಡುತ್ತೆ. ಬೆಂಗಳೂರಲ್ಲಿ ಇವಾಗ 60-70 ರೂಪಾಯಿ ಒಂದು ತೆಂಗಿನಕಾಯಿ. ಸೊ ಇದು ಊರಿಂದ ತಂದಿರೋ ತೆಂಗಿನಕಾಯಿನ ಎಕ್ಸ್ಟ್ರಾ ಕಟ್ ಮಾಡಿ ಆ ಥರ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ, ವೇಸ್ಟ್ ಆಗಬಾರ್ದು ಅಂತ. ಇವಾಗ ಏನೊಂದು ವೇಸ್ಟ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಏನಿಟ್ಟಿದೆ ಅಂದರೆ ಇಲ್ಲಿ ನೋಡಿ, ಒಂದ್ಸಲ ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿದ್ದೆ. ಇದು ಸ್ವೀಟ್ ಹುಣಸೆ ಹಣ್ಣು 3 ತೊಗೊಂಡು ಬಂದಿದೆ. ಒಂದೇ ಒಂದು ತಿಂದಿದ್ದೀನಿ, ಇನ್ನೊಂದು ಉಳ್ಕೊಂಡೈತೆ. ಇದು ಸ್ವಲ್ಪ ಮೊಸರಿದೆ. ಸೊ ಇದನ್ನೆಲ್ಲ ಇವಾಗ ತೆಗ್ದ್ಬಿಟ್ಟು ಕ್ಲೀನ್ ಮಾಡಬೇಕು. ಈ ಡೋರಲ್ಲಿ ನೋಡಿ ಏನೇನೋ ತುಂಬಿಸಿಟ್ಟಿದ್ದೀನಿ, ಏನಂತ ಗೊತ್ತಿಲ್ಲ. ನೋಡಿ, ಈ ತರ ತೆಂಗಿನಕಾಯಿನ ಹೊರಗಡೆ ಇಟ್ಟರೆ ಹೋಗ್ಬಿಡುತ್ತೆ. ಇದಂತೂ ಹೋಗಿದೆ, ವೇಸ್ಟ್. ಇದು ಸ್ವಲ್ಪ ತುರಿದ್ಬಿಟ್ಟು ಸ್ವಲ್ಪ ಹಂಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ, ಇವಾಗ ಇದು ಮಲ್ಲಿಗೆ ಹೂವು ನೆನೆನೆ ತಗೊಂಡ್ ಬಂದು ಕಟ್ಟಿರೋದು. ಇದಲ್ಲೇ ಇರ್ಲಿ, ನೋಡೋಣ. ಇದು ಬಂದು ಮೇಲೆ ಸ್ಟೆಪ್ ಫುಲ್ ಏನೇನಿದೆ ಅದನ್ನೆಲ್ಲ ತೆಗ್ದ್ಬಿಡ್ತೀನಿ ಇವಾಗ. ಇದೇನಂತ ಗೊತ್ತಿಲ್ಲ, ಯಾವಾಗ ಇಟ್ಟಿದ್ದು ಏನು. ನೋಡಿ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ ಇದನ್ನ ಯಾವಾಗ ಮಾಡಿದ್ದೆ ಅಂತ. ಯಾವ್ದೋ ಬಿಸಿಲ್ ಮರ್ತೋಗಿರ್ತೀನಿ. ಇದನ್ನು ಆಚೆಗಡೆ ಹಾಕ್ಬೇಕು. ಮತ್ತೆ ಇದು ಪಲಾವ್ ಮಸಾಲ ಬರುತ್ತಲ್ಲ, ಅದು ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ, ಕೆಲವೊಂದು ಟೈಮ್ ಇದಾಗ್ಬಿಡುತ್ತೆ ಅಂತ. ಇಲ್ಲಿ ನೋಡಿ, ಬೆಲ್ಲ ಹಬ್ಬಕ್ಕೆ ಹಾಕಿ ಇಟ್ಟಿದ್ದೀನಿ. ಅದು ಬಿಟ್ರೆ ತೋರಿಸ್ತೀನಿ. ಇದು ಬಂದು ಹಸಿಮೆಣಸಿನ್ಕಾಯಿ. ಇದೆಲ್ಲ ವೇಸ್ಟ್ ಫ್ರೆಂಡ್ಸ್, ಅದಕ್ಕೆ ಈ ಥರದ್ದೆಲ್ಲ ಹಂಗಂಗೆ ಇಟ್ಕೊಂಡಿರ್ತೀನಲ್ಲ. ಇದನ್ನೆಲ್ಲ ನೋಡ್ಕೊಂಡು ಕ್ಲೀನ್ ಮಾಡೋಣ ಅಂತ. ಇಲ್ಲಿ ತರಕಾರಿ ಇಲ್ಲ ಅಂದ್ರೆ ಒಂಥರ ಚಿಂತೆ, ತರಕಾರಿ ಇದ್ರೆ ಒಂಥರ ಚಿಂತೆ. ಸಮಯನೇ ಸಿಕ್ಕಲ್ಲ. ಪುದೀನ ಇಲ್ಲಷ್ಟೈತೆ, ಅಲ್ಲಷ್ಟು ತಂದಿದ್ದಾರೆ. ಪುದೀನದಲ್ಲಿ ಏನಾದ್ರು ಮಾಡ್ಬೇಕು. ಇದು ಮೆಣಸಿನ್ಕಾಯಿ ದಬ್ಬ ಎಲ್ಲ ತೆಗಿತೀನಿ, ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ. ಇದು ಹಾಗಲಕಾಯಿ ಹೋಗಿದೆ ಅನ್ಸುತ್ತೆ. ಬೀಟ್ರೋಟ್ ಇಲ್ಲೇ ಗಿಡ ಬೆಳೆಸಿದ್ದೀನಿ ನೋಡಿ ಫ್ರೆಂಡ್ಸ್, ಗಿಡ ಬಂದಿದೆ.
ಎಲೆಕೋಸು ಇದು ಊರಿಂದ ತಂದಿದ್ದು. ಮತ್ತೆ ಇದು ಅಂಗಡಿಯಿಂದ ತಂದಿದ್ದು ಎಲೆಕೋಸು ಹೋಗಿದೆ, ಇದನ್ನು ಬಿಸಾಕ್ಬೇಕು. ಧನಿಯಾ ಪುಡಿ ಓಪನ್ ಮಾಡಿದ್ಮೇಲೆ ಆಚೆ ಇಟ್ರೆ ಹುಳ ಆಗುತ್ತೆ ಅಂತ ಇದನ್ನ ಕೂಡ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಡಿ ಮಾರ್ಟ್ ಇಂದ ತಂದು ಸೇವಿಂಗ್ ಮಾಡಿರೋದು ಇದನ್ನ. ಫುಲ್ ಡೀಪ್ ಕ್ಲೀನ್ ಫ್ರಿಜ್. ಅದನ್ನೆಲ್ಲ ತೆಗ್ದ್ಬಿಟ್ಟಿದೀನಿ, ಬಟ್ ಈ ಡೋರಲ್ಲಿ ಇರೋದನ್ನ ಹೆಂಗ್ ತೆಗಿಯೋದು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಇದನ್ನ ತೆಗ್ದ್ಬಿಟ್ಟು ಮತ್ತೆ ಸಿಗೋಣ. ನೋಡಿ ಫ್ರೆಂಡ್ಸ್, ಇದು ತರಕಾರಿ ಬಾಕ್ಸ್ ನಮ್ಗೆ ಸ್ವಲ್ಪ ಒಡಗೋಗಿದೆ. ಇದರಲ್ಲಿ ಸೌತೆಕಾಯಿ ಹಬ್ಬಕ್ಕೆ ಅಂತ ತರಿಸಿರೋದು, ಹೆಸರು ಬೇಳೆ ಮಾಡ್ಲಿಕ್ಕೆ ಅಂತ. ಸೌತೆಕಾಯಿ ಇದೆ, ಏನೇನೋ ಇದೆ. ಇದನ್ನ ಕೂಡ ಆಚೆ ತೆಗ್ದ್ಬಿಡ್ತೀನಿ. ಆಚೆ ತೆಗ್ದು ಆಮೇಲೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ನೋಡಿ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಇದನ್ನ ಕೂಡ ಇವಾಗ ಸೈಡಿಗೆ ತೆಗಿಯೋಣ. ನೀನು ಸಾಂಗ್ ಕೇಳ್ಕೊಂಡು ಟಿವಿ ನೋಡ್ತೀಯ ಅಂತ ಹೇಳ್ತಿದ್ಯಾ, ಇದ್ರಲ್ಲಿ ಕಾಪಿ ರೈಟ್ಸ್ ಬಂದ್ಬಿಡ್ತದೆ. ನೋಡ್ಕೊ, ಬೆಳಿಗ್ಗೆ ಎದ್ಬಿಟ್ಟು ಕುತ್ಕೊಂಡು ಎಕ್ಸಾಮ್ ಇದೆ ಓದೋದ್ ಬಿಟ್ಬಿಟ್ಟು ಹಿಂಗೆ ಆಕ್ಸ್ಪೋರ್ಟ್ ಆನ್ ಮಾಡಬೇಕಂತ ಮೊಬೈಲ್ ತಗೊಂಡ್ ಬಂದಿದ್ದಾರೆ ಇಂತ ಮಕ್ಳು. ಎದೋಗಲ್ಲಿ ತಿಂಡಿ ಗಿಂಡಿ ಮಾಡ್ಬಿಟ್ಟು ಪಾತ್ರೆ ತೊಟ್ಟು ಬೇಗ ಮನೆ ಕ್ಲೀನ್ ಮಾಡಕ್ ಹೋಗಿ. ಸಾಂಗ್ ಇಲ್ಲ ಎಂತದಿಲ್ಲ, ಇವಾಗ ಹೋಗ್ಬೇಕು ಬೇಗ. ಇಷ್ಟ ಕೆಲ್ಸ ಮಾಡ್ತಿದ್ದೀನಿ, ನಿನ್ಗೇನೊಂದ್ ಸ್ವಲ್ಪ ಇದ್ಬೇಡ್ವಾ ಹೆಲ್ಪ್ ಮಾಡ್ಬೇಕಂತ? ಸರಿ ಆಯ್ತು ಹೋಗಿ. ಇವಾಗ ಆಗಲ್ಲ, ನಾನು ಇನ್ನ ಒಂದ್ 2 ಅವರ್ ಆಮೇಲೆ ಹಾಕೊಟ್ಟು ಹೋಗ್ ಬೇಗ ತಿಂಡಿ ಮಾಡ್ಕೊಂಡ್ ಪಾತ್ರೆ ತೊಳ್ದ್ಬಿಟ್ಟು ಇದ್ ಮಾಡಕ್ ತಗೋ. ಇವೆಲ್ಲ ನಾನ್ ತೊಳ್ಕೊತೀನಿ, ಸೈಡ್ಗೆ ಇಟ್ಬಿಡಿವ. ಈ ಡಬ್ಬ ಅಷ್ಟೇ, ಇನ್ನೇನು ಏನಾದ್ರು ಒಳಗಡೆ ನಿನ್ ಮೇಕಪ್ಸ್ ಅದು ಇದು ಬಳೆ ಗಿಳೆಲ್ಲ ತುಂಬಿಟ್ಕೋಬಹುದು ಅನ್ಕೋತೀನಿ. ಅದಕ್ಕೆ ಇದು ಫ್ರಿಜ್ ಅಲ್ಲಿ ಯಾವ್ದೇ ಕಾರಣಕ್ಕೂ ನಾವ್ ಯೂಸ್ ಮಾಡಕ್ ಆಗಲ್ಲ ಫ್ರೆಂಡ್ಸ್. ವೇಸ್ಟ್ ಅಂತ ಅನ್ಸ್ಬಿಡ್ತು ತಗೊಂಡು. 248 ಏನೋ ಕೊಟ್ಟು ತಗೊಂಡಿದ್ದೆ, ಏನಿಟ್ರು ಅದ್ರಲ್ಲಿ ವೇಸ್ಟ್ ಆಗ್ತಿತ್ತೆ. ಅದಕ್ಕೆ ಇನ್ಮೇಲೆ ಅದ್ರಲ್ಲಿ ಇಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಅದ್ರ ಬದಲಿಗೆ ಡಿ ಮಾರ್ಟ್ ಅಲ್ಲಿ ಒಂದ್ ಸೆಟ್ ಬರ್ತದೆ, ಇಲ್ಲಿ ನೋಡಿ. ಹಿಟ್ಟು ಎಷ್ಟು ವೀಕ್ ಆಗಿದೆ ಅಷ್ಟೇನೆ, ನೀರ್ ಬೀಳ್ತಾ ಇದ್ರೆ ಈ ತರ ಅಲ್ಲಲ್ಲೇ ಬೇರ್ ಕೊಟ್ಕೊಳ್ತಾ ಇರುತ್ತೆ ತರಕಾರಿ ಎಲ್ಲ. ಅದಕ್ಕೆ ಒಂದ್ ನೋಡಿ, ನಾನು ಸ್ವಲ್ಪ ಬಿಸಿ ಇದ್ದ ಕಾರಣದಿಂದ ತೆಗ್ದಿಲ್ಲ. ಒಂದೊಂದೇ ವಾರಕ್ಕೆ ಎಲ್ಲ ಇದಾಗ್ಬಿಟ್ಟಿದೆ. ಅದಕ್ಕೆ ಬೇಡ, ಎಲ್ಲದನ್ನು ಹಾಗೆ ತೆಗ್ದ್ಬಿಟ್ಟು ಬೇರೆ ಏನ್ಕಾದ್ರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಫ್ರಿಜ್ ಕ್ಲೀನಿಂಗ್ಗೆ ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಈ ಡಬ್ಬಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ಈ ಡಬ್ಬನ ಮೀಶೋದಲ್ಲಿ ನೋಡಿ ತಗೊಬಂದಿದ್ದು. ಚೆನ್ನಾಗಿದೆ ಏನಾದ್ರು ಹಾಕಿಡಕ್ಕೆ ಅಂತ. ಆದ್ರೆ ಏನಾಯ್ತು ಗೊತ್ತಾ, ಡಬ್ಬ ಅಂದ್ರೆ ಕರೆಕ್ಟ್ ಆಗಿ ನಾವ್ ಹಿಂಗ್ ಕ್ಲೋಸ್ ಮಾಡ್ತೀವಲ್ಲ, ಏನೇ ಒಂದ್ ಐಟಮ್ ಇಟ್ರು ಒಳಗಡೆಗೆ ನೀರ್ ಹೋದ್ರೆ ಯಾವ ವಸ್ತು ಆದ್ರೂ ಅಷ್ಟೇ ಒಂದ್ ವಾರ ಅಥವಾ ಒಂದ್ 5-6 ದಿನಕ್ಕೆ ಒಂಥರ ಬೂಸ್ಟ್ ಬರುತ್ತಲ್ಲ, ಹಂಗಾಗ್ಬಿಡುತ್ತೆ. ನನಗ್ ಗೊತ್ತಿದ್ದಿಲ್ಲ ಇದು ಕರೆಕ್ಟ್ ಆಗಿ ಡಬ್ಬ ಕ್ಲೋಸ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ನೋಡ್ಬಿಟ್ಟು ತಂದೆ ಡಬ್ಬನ. ಆದ್ರೆ ಏನಾಗ್ತಿದೆ ಅಂದ್ರೆ ಈ ತರ ಫುಲ್ ಒಳಗಡೆ ನೀರ್ ತುಂಬ್ಕೊಳ್ಳುತ್ತೆ, ತರಕಾರಿ ಎಲ್ಲ ಹಿಂಗ್ ಹೋಗ್ಬಿಡುತ್ತೆ. ಯಾಕಾದ್ರೂ ತರ್ಸದ್ನೋ ಇದ ಅನ್ಸ್ಬಿಟ್ಟೈತೆ. ಏನಿಟ್ರು ಒಂದ್ ವಾರ ಉಳಿತಾ ಇಲ್ಲ. ಇದು ಒಂದು ವೇಸ್ಟ್ ಆಗಿದೆ ನೋಡಿ. ಅದೇ ನಾವು ನಾರ್ಮಲ್ ಡಬ್ಬ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು. ಇದು ಕರ್ಬೇವಿನ ಸೊಪ್ಪು ಅಂತಾರೆ, ಆದ್ರೆ ಕರ್ಬೇವಿನ ಸೊಪ್ಪು ತರ ಇಲ್ಲ, ಕರಿ ಸೊಪ್ಪು ತರ ಇದೆ. ಅದನ್ನು ಕೂಡ ಅಲ್ಲಿ ಬಿಸಾಕ್ಬಿಡ್ತಿದೀನಿ. ಎಷ್ಟು ಚೆನ್ನಾಗಿರ್ತದೆ, ಕವರ್ ಅಲ್ಲಿ ಇಟ್ಟಿದ್ರು ನನ್ ಕ್ಯಾರೆಟ್ ಈ ತರ ಆಯ್ತಿರ್ಲಿಲ್ವೇನೋ. ಈ ಡಬ್ಬದಲ್ಲಿ ಇಟ್ಟು ಈ ತರ ಆಗ್ಬಿಟ್ಟಿದೆ. ಎಲ್ಲ ಫುಲ್ಲು ನೀರಿರುತ್ತೆ ಜಾಸ್ತಿ. ಒಂದಿಟ್ಟು 2 ದಿನಕ್ಕೆ ನೀರ್ ಫುಲ್ ಇದಾಗಿರುತ್ತೆ. ಅದಕ್ಕೆ ಡಬ್ಬಗಳು ತಂದಿದ್ದ ತೊಪ್ಪಿಗೆ ಸೈಡ್ಗೆ ಇಟ್ಬಿಟ್ಟು ಬೇರೆ ಏನಾದ್ರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಓಕೆನಾ? ಹಾಯ್ ಫ್ರೆಂಡ್ಸ್, ನೋಡಿ ಇದು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. 1 ವಾರ ಆಗ್ತಾಯಿದೆ. ಬಟ್ ಏನು ಗೊತ್ತಾ, ತರಕಾರಿ ತೊಗೊಬಂದು ಇಟ್ಟಿದ್ದೀನಿ, ನೋಡ್ಕೊಂಡಿಲ್ಲ ಫ್ರಿಜ್ಜಲ್ಲಿ. ನಾನು ಸ್ವಲ್ಪ ಅಕ್ಕನ ಮಗಳು ಮದುವೆ ಇದೆ, ಅದು ಇದು ತೊಗೊಂಡು ಬರ್ಲಿಕ್ಕಂತ ಹೊರಗಡೆ ಓಡಾಡ್ತಿದ್ದೀನಲ್ಲ, ಹಂಗಾಗಿ ಮನೇಲಿ ಸರಿಯಾಗಿ ಉಳಿತಾ ಇಲ್ಲ, ನೋಡೇ ಇದ್ದಿಲ್ಲ. ಇವತ್ತು ಓಪನ್ ಮಾಡಿದ್ರೆ ತುಂಬ ಬೇಜಾರಾಯಿತು. ಆಸೆ ಪಟ್ಟು ಮಾಡೋಣ ಅಂತ ತೊಗೊಬಂದಿದ್ದೆ, ಎಲ್ಲ ಕೊಳ್ತೋಗಿತ್ತು. ಸೊ ಅದನ್ನು ಕೂಡ ಆಚೆ ಹಾಕೋಣ ಅಂತೇಳಿ ಇಟ್ಬಿಟ್ಟಿದ್ದೀನಿ ಸೈಡ್ಗೆ. ಏನ್ ಗೊತ್ತಾ ಫ್ರೆಂಡ್ಸ್, ಇವಾಗ ಯಾಕೆ ಕ್ಲೀನ್ ಮಾಡಕ್ ಕುತ್ಕೊಂಡಿದೀನಿ ಅಂದ್ರೆ, ಅಪ್ಪಿ ತಪ್ಪಿ ಏನಾದ್ರು ನಮ್ಮ ಮನೆಯವ್ರು ನೋಡ್ಬಿಟ್ರೆ ಬೈಯಲ್ರು. ಹಿಂದೆಲ್ಲ ಗನ್ನಲ್ಲಿ ಶೂಟ್ ಮಾಡ್ತಾರಲ್ಲ, ಹಂಗೆ ಅದಂಗೆ ಇದು ಹಿಂಗೆ ಅಂತ ಮಾತಲ್ಲೇ ಕೊಂದಾಕ್ಬಿಡ್ತಾರೆ. ಅದಕ್ಕೇನೆ ಅವ್ರ ಕೈಗೆ ಸಿಗಾಕೋಬಾರ್ದು ಅಂತ ಅನ್ಬಿಟ್ಟು. ಅವ್ರೇನ್ ರೂಢಾಗಿ ಏನ್ ಮಾತಾಡೋದೇನಿಲ್ಲ, ಆದ್ರೆ ಅವ್ರು ಹೇಳೋ ಮಾತು ಇರ್ತದಲ್ಲ, ಅದು ನನ್ಗೆ ತುಂಬಾ ಹರ್ಟ್ ಅನ್ನಿಸ್ತಾ ಇರ್ತದೆ. ಅದಕ್ಕೆ ಅವ್ರು ಇಲ್ದೇ ಇರೋ ಟೈಮಲ್ಲೇ ಇದನ್ನೆಲ್ಲ ಕ್ಲಿಯರ್ ಮಾಡ್ಬಿಡೋಣ ಅಂತ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೆಷ್ಟು ತರಕಾರಿ ಐತಿ, ಯಾವಾಗ ಇದನ್ನೆಲ್ಲ ಮಾಡಿ ಖಾಲಿ ಮಾಡೋದಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಇವತ್ತೇನ್ ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ಒಂದ್ ರೆಸಿಪಿ ಮಾಡಾಕ್ತೀನಿ. ಎಲ್ಲ ಮಿಕ್ಸ್ ಹೊಡ್ಬಿಟ್ಟು, ಅಮ್ಮೋ ಹಂಗ್ ಮಾಡ್ಬೇಡ, ಆ ಚಗ್ರಲ್ಲಿ ನೀಟಾಗಿ ತೊಳ್ಕೊಂಡು ಆ ಬಟ್ಟೆ ನೀಟಾಗಿ ತೊಳೆದ್ಬಿಟ್ಟು ಕ್ಲೀನ್ ಮಾಡು. ಸರಿ, ಅನ್ನದ ಇದ್ಲ ತಾನೆ ಕುಕ್ಕರಲ್ಲಿ, ಅದ್ನ ಎತ್ಕೊಂಡು ಎಲ್ಲ ತೊಳಿ. ಆಮೇಲೆ ನಾನ್ ಬೇಕಿದ್ ಕಿಚನ್ ಕ್ಲೀನ್ ಮಾಡ್ಕೊಡ್ತೀನಿ. ಫೈನಲ್ ಆಗಿ ಇದೊಂದು ಕ್ಲೀನ್ ಆಗಿದೆ. ಸೊ ಈ ಡೋರ್ ಒಂದಿದೆ, ಈ ಡೋರ್ ಕ್ಲೀನ್ ಮಾಡ್ಬೇಕು. ಬನ್ನಿ ಇವಾಗ ನೆಕ್ಸ್ಟ್ ಡೋರ್ ಕಡೆ ಹೋಗೋಣ.
ಹಾಯ್ ಫ್ರೆಂಡ್ಸ್, ಫೈನಲಿ ಟೈಮ್ ಇವಾಗ 10 ಗಂಟೆ ಆಗಿಬಿಟ್ಟಿತ್ತು. ನಾನು ತಿಂಡಿ ಮಾಡಿದ್ದಿಲ್ಲ ಏನೂ. ಸೊ ಟೈಮ್ ಆಯ್ತಲ್ಲ, ಹಸುವಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹೇಳಿದೆ. ಅದು ರೆಡಿಮೇಡ್ ಪರೋಟ ತಂದಿಟ್ಟಿದೆ, ಮನೇಲಿತ್ತು. ಸೊ ಬಿಸಿ ಮಾಡಿಕೊಡು ಅಂತ ಹೇಳಿದೆ. ಅದಕ್ಕೆ ಒಂದು ಪರೋಟ ಬಿಸಿ ಮಾಡಿಕೊಟ್ಟಿದ್ದಾಳೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಮತ್ತು ಮೊಸರಿತ್ತು, ಅದನ್ನೇ ಯೂಸ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಕೆಲಸದ ಟೈಮಲ್ಲಿ ಬೇರೆ ತಿಂಡಿ ಅದು ಇದು ಅಂತ ಹೋದರೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಮತ್ತು ಕೆಲಸ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಅದಕ್ಕೆ ಮನೇಲಿ ಇದ್ದಿದೆಯಲ್ಲ ಅದನ್ನೇ ತಿಂದ್ಬಿಟ್ಟು ಅಡುಗೆ ಮಾಡೋಣ ಅಂತೇಳಿ ಅವಳ ಕೈಲಿ ಬಿಸಿ ಮಾಡಿಸ್ಕೊಂಡು ತಿಂತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮನೆ ಕ್ಲೀನ್ ಮಾಡಲಿಕ್ಕೆ ಅಂತ ಕೂತ್ರೆ ಇಷ್ಟು ಮನೆಯಲ್ಲಿ ಗಲೀಜು ಕಾಣಿಸ್ತಾ ಇರೋದು. ಎಲ್ಲ ವಚ್ಚರಿಂದ ಯಾವುದ್ಯಾವ್ದು ವೇಸ್ಟ್ ಇದೆ ಏನಿದೆ ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಫ್ರಿಜ್ ಕ್ಲೀನಾಗಿದೆ, ಮನೆ ಎಲ್ಲ ಫುಲ್ಲಾಗೆ ಫೈನಲ್ ಕ್ಲೀನಾಗಿದೆ. ಇಲ್ಲಿ ಮಗಳು ಪಾತ್ರೆ ತೊಳಿತಾ ಇದ್ದಾಳೆ, ಅವಳು ನನಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತೇಳಿ ಕೆಲಸ ಮಾಡಿಕೊಡ್ತಾಯಿದ್ಲು. ಪಾತ್ರೆ ಒಂದು ತೊಳ್ಕೊಟ್ರೆ ಬೇರೆ ಎಲ್ಲ ನಾನು ಮಾಡ್ಕೋಬೋದು ಅಂತೇಳಿ ಅವಳ ಕೈಲಿ ಪಾತ್ರೆ ತೊಳ್ಸ್ಕೊತಾ ಇದ್ದೆ ಅಷ್ಟೇ. ಬೇರೆ ಕೆಲಸ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಅಂದ್ಕೊಳ್ತೀವಿ ಮನೆ ಚೆನ್ನಾಗಿದೆ ಅಂತ. ನಾವು ಕ್ಲೀನ್ ಮಾಡಲಿಕ್ಕೆ ಅಂತ ಕೂತ್ರೆ ಎಷ್ಟು ಕೆಲಸ ಇರುತ್ತೆ ಅಂತ ಅಂದರೆ, ಒಂದೊಂದು ತೆಗಿತಾ ಇದ್ದರೆ ಇನ್ನೊಂದು ಅಂತ ಫೈನಲಾಗಿ ಇಷ್ಟು ಕ್ಲೀನಾಗಿದೆ ನೋಡಿ ಮನೆ. ಇವಾಗ ಬೆಡ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೆಡ್ರೂಮ್ಗೆ ಬಂದಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಫೈನಲಾಗಿ ಇವಾಗ ನಾವು ಮನೆ ಎಲ್ಲ ದುಂಬು ಧೂಳು ಅಂತೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೆ ಲಾಸ್ಟಿಗೆ ಒಂದು ಸಲ ಗುಡಿಸಿ ಮನೆ ಒರೆಸಿದ್ರೇ ಅದಕ್ಕೊಂದು ಕಳೆ ಬರೋದು. ಸೊ ಹಂಗಾಗಿ ಪಾತ್ರೆ ಗೀತ್ರೆ ರೂಮ್ಸು ಎಲ್ಲ ಕ್ಲೀನ್ ಆದಮೇಲೆ ಲಾಸ್ಟು ಅಂತ ಅಂದರೆ ಮನೆ ಗುಡಿಸ್ಬಿಟ್ಟು ಒರೆಸಿ ಪಾತ್ರೆ ಗುಡಿಸ್ಬಿಟ್ಟು ಒರೆಸ್ಬೇಕಾಗಿರೋದು. ಸೊ ರೂಮ್ ಫಸ್ಟೇ ಗುಡಿಸಿದ್ದೆ, ಆದರೂ ನಾನು ಓಡಾಡ್ತಿದ್ದೆ ಅಂತ ಸ್ವಲ್ಪ ಧೂಳು ಅಲ್ಲಲ್ಲಿ ಕಾಣಿಸ್ತಾ ಇತ್ತು. ಅದಕ್ಕೆ ರೂಮ್ನ ಲೈಟಾಗಿ ಗುಡಿಸ್ಕೊಂಡು ನೋಡಿ, ಇದು ಹಾಲಲ್ಲಿ ಇಷ್ಟು ಕಸ ಬಂದಿದೆ. ಇವಾಗ ಕಿಚನ್ ಕೂಡ ಎಲ್ಲ ನೋಡಿ ಇಷ್ಟು ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಪಾತ್ರೆ ಪಾಪು ಎಲ್ಲ ತೊಳೆದಿಟ್ಲು. ಇದೆಲ್ಲ ಫ್ರಿಜ್ಜಲ್ಲಿ ಇದ್ದಿದ್ದು ಬಾಕ್ಸು, ನಾನು ತೊಳ್ಕೊಳ್ತೀನಿ ಅಂತ ಹೇಳಿದೆ. ಸೊ ಅಲ್ಲೇ ಇದೆ, ಅದನ್ನು ನಾನೇ ತೊಳ್ಕೊಳ್ತೀನಿ. ಅಷ್ಟು ಪಾತ್ರೆ ತೊಳೆದಿದ್ದಾಳಲ್ಲ, ಮತ್ತೆ ಪಾತ್ರೆ ಹೇಳಲಿಕ್ಕೆ ಇಷ್ಟ ಆಗಿಲ್ಲ, ಹಂಗೆ ಇಟ್ಟೆ. ಸೊ ಇಷ್ಟೆಲ್ಲ ಫುಲ್ ಕ್ಲೀನಾಗಿದೆ. ಇದು ಅಕ್ಕಿ ನಮ್ಮ ಯಜಮಾನ್ರು ಬಂದಮೇಲೆ ಇಲ್ಲಿ ಮೇಲೆಗಡೆಗೆ ನಾನು ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಎತ್ತಿಟ್ಬಿಡ್ಬೇಕು. ಇವಾಗ ಎಷ್ಟು ಬೇಕಷ್ಟು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅದೊಂದು ಚೀಲ ಅಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಹಾಸಿಗೆಗೆ ಅವಳೇ ಬೆಡ್ಶೀಟ್ ಹಾಕ್ತಾಳೆ, ಬೆಡ್ಶೀಟ್ ಕೊಟ್ಟಿದ್ದೀನಿ. ಫೈನಲಾಗಿ ಇಷ್ಟು ಕಸ ಬಂತು. ಹಾಯ್ ಫ್ರೆಂಡ್ಸ್, ಫೈನಲಾಗಿ ಇವಾಗ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 1:30 ಆಗಿದೆ. ಇವಾಗ ನಾನು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಮನೆಯೆಲ್ಲ ಫುಲ್ ಬೆಡ್ಶೀಟ್ ಗಿಡ್ಶೀಟ್ ಏನೇನು ಎಲ್ಲೆಲ್ಲಿ ಇಡಬೇಕು ಎಲ್ಲ ಇಟ್ಟು, ಪಾತ್ರೆ ಸ್ವಲ್ಪ ನಮ್ಮ ಮಗಳಿಗೆ ತೊಳ್ಕೊಟ್ಲು, ಹೆಲ್ಪ್ ಮಾಡಿದ್ಲು, ಮತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಇವಾಗ ನೋಡಿ ಒಂದು ಗ್ಲಾಸ್ ಫ್ರಿಜ್ಜಲ್ಲಿ ಮೆರುಂಡ ಇತ್ತು, ತುಂಬ ಬಿಸಿ ಇದೆಯಲ್ಲ. ಸೊ ಹಂಗಾಗಿ ಸೆಕೆ ಅನ್ನಿಸ್ತಾ ಇತ್ತು. ಸ್ವಲ್ಪ ಜ್ಯೂಸ್ ಕುಡಿದು ರೆಸ್ಟ್ ಮಾಡೋಣ, ಆಮೇಲೆ ಎದ್ದು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು, ಅಡುಗೆ ಏನಿಲ್ಲ, ಕೆಲಸ ಮಾಡ್ತಾನೆ ಸ್ವಲ್ಪ ಹುಳ್ಳಿಕಾಳನ್ನು ನೆನೆಸ್ಬಿಟ್ಟು ಮೊಳಕೆ ಕಟ್ಟಿದ್ದೆ. ಸೊ ಅದೇ ಇತ್ತು, ಅದನ್ನು ಸಾಂಬಾರು ಮಾಡಿಟ್ಟಿದ್ದೀನಿ. ಇನ್ನೇನಿಲ್ಲ, ಸ್ವಲ್ಪ ರೈಸ್ ಮಾಡಿಟ್ರೆ ಇವತ್ತಿನ ಅಡುಗೆ ಮುಗೀತು. ಸಂಜೆಗೆ ಸ್ವಲ್ಪ ಚಪಾತಿನೋ ಪಲ್ಯನೋ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಅಷ್ಟನ್ನು ಮುಗಿಸ್ಬಿಟ್ಟು ಇವಾಗ ನಾನು ಸ್ವಲ್ಪ ಜ್ಯೂಸ್ ಕುಡಿದು ರಿಲ್ಯಾಕ್ಸ್ ಆಗೋಣ ಅಂತ ಕೂತ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಸ್ಕಿಪ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬಾಯ್, ಥ್ಯಾಂಕ್ ಯು.